ಮಾಜಿ ಪ್ರಧಾನಿ ಜೆಡಿಎಸ್ ವರಿಷ್ಠ ನಾಯಕರಾದ ಎಚ್.ಡಿ. ದೇವೇಗೌಡರ 93ನೇ ಹುಟ್ಟುಹಬ್ಬವನ್ನು ಪಾಂಡವಪುರ ಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರು ಬಹಳ ವಿಜೃಂಭಣೆಯಿಂದ ಆಚರಿಸಿದರು. ಪಟ್ಟಣದ ಬನ್ನಾರಮ್ಮ ದೇವಸ್ಥಾನದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಹೆಸರಿನಲ್ಲಿ ಅರ್ಚನೆ ಹಾಗೂ ವಿಶೇಷ ಪೂಜೆ ಸಲ್ಲಿಸಿ ಬಳಿಕ ಪಾಂಡವಪುರ ಉಪವಿಭಾಗೀಯ ಸರ್ಕಾರಿ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರು ದೇವೇಗೌಡರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು. ಈ ವೇಳೆ ಜೆಡಿಎಸ್ ಅಧ್ಯಕ್ಷ ಎಸ್. ಎ. ಮಲ್ಲೇಶ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಎಚ್. ಮಂಜುನಾಥ್, ಸಿ. ಅಶೋಕ್, ಬಿಜೆಪಿ ಅಧ್ಯಕ್ಷ ಧನಂಜಯ ಮಾತನಾಡಿದರು. ಇದೇ ವೇಳೆ ಪುರಸಭೆ ಅಧ್ಯಕ್ಷೆ ಜ್ಯೋತಿಲಕ್ಷ್ಮಿ, ಬಿ.ವೈ. ಬಾಬು, ಎಂಡಿಸಿಸಿ ಬ್ಯಾಂಕ್ ನಿರ್ದೇಶಕರಾದ ಸ್ಯಾದನಹಳ್ಳಿ ಚೆಲುವರಾಜು, ಸಂಬುನಹಳ್ಳಿ ಗುರುಸ್ವಾಮಿ, ಟಿಎಪಿಸಿಎಂಎಸ್ ಅಧ್ಯಕ್ಷ ಡಿ. ಶ್ರೀನಿವಾಸ್, ಮಾಜಿ ಅಧ್ಯಕ್ಷ ರಾಮಕೃಷ್ಣೇಗೌಡ, ನಿವೃತ್ತ ಉಪ ಪ್ರಾಂಶುಪಾಲ ಸಂಬುನಹಳ್ಳಿ ನಾರಾಯಣಗೌಡ, ಎಸ್ಎನ್ಜಿ ಜೆಡಿಎಸ್ ಮುಖಂಡರಾದ ಪಿಎಸ್ ಲಿಂಗರಾಜು, ಗುಣಣ್ಣ, ಕೊಡಳ್ಳಿ ಹೊಸೂರು ರಮೇಶ್, ಕೋಡಾಲ ರಾಧಾಕೃಷ್ಣ, ಕಂಸಣ್ಣರ ಸೋಮು, ಪ್ರಭಾ, ಕಡಬ ಬಲರಾಮ್, ಮಾಣಿಕೇನಹಳ್ಳಿ ಅಶೋಕ್, ಚಿಕ್ಕಾಡೆ ಗಿರೀಶ್, ಪಿಎಲ್ ಆದರ್ಶ, ಬೆಟ್ಟಳ್ಳಿ ಮನು, ಟೌನ್ ಗುರು, ಪುರಸಭೆ ಉಪಾಧ್ಯಕ್ಷ ಎಲ್. ಅಶೋಕ್, ಸದಸ್ಯರಾದ ಆರ್. ಸೋಮಶೇಖರ್, ಚಂದ್ರು, ಶಿವಕುಮಾರ್ ಇತರರಿದ್ದರು. ಎಲ್ಲ ನಾಗರಿಕ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ನಮಗೆಲ್ಲರೂ ಕೂಡ ತುಂಬ ಹೃದಯದ ನಮಸ್ಕಾರಗಳು. ಬಂಧುಗಳೇ, ಈ ದಿನ ನಮ್ಮ ನೆಚ್ಚಿನ ನಾಯಕರು, ಈ ರಾಷ್ಟ್ರ ಕಂಡಂಥ ಅಪರೂಪ ಗಣ್ಯರಲ್ಲಿ ಗಣ್ಯರಾದಂಥ ಎಚ್.ಡಿ. ದೇವೇಗೌಡರ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮವನ್ನು ನಾವು ಪಾಂಡವಪುರದ NDA ಪಕ್ಷದ ಎರಡೂ ಪಕ್ಷದ ವತಿಯಿಂದ ಇವತ್ತು ಬನ್ನಾರಿ ಅಮ್ಮನ ದೇವಾಲಯಕ್ಕೆ ಬಂದು ಅವರಿಗೆ ಭಕ್ತಿಪೂರ್ವಕವಾದ ಪೂಜೆಯನ್ನು ಸಲ್ಲಿಸಿ ಇವತ್ತು ನಾವು ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲವನ್ನು ರೋಗಿಗಳಿಗೆ ಹಂಚುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಪಕ್ಷ NDA ಪಕ್ಷದಿಂದ ಆಯೋಜನೆ ಮಾಡ್ಕೊಂಡಿದ್ದೀವಿ. ಬಂಧುಗಳೇ, ಮಾನ್ಯ ದೇವೇಗೌಡರ ವಿಚಾರನ ನಾವು ಪರಿಚಯ ಮಾಡಿಕೊಂಡು ಹೋಗೋದಾಗಲಿ ಅವರ ಸಾಧನೆಯನ್ನು ಹೇಳುವಂಥ ಅವಶ್ಯಕತೆ ಇಲ್ಲ. ಒಬ್ಬರು ರೈತನ ಮಗನಾಗಿ ಹುಟ್ಟಿ ಈ ರಾಷ್ಟ್ರ ಕಂಡಂತೆ ಇವತ್ತು ಕೆಂಪುಕೋಟೆಯ ಮೇಲೆ ಹೋಗಿ ಇವತ್ತು ರಾಷ್ಟ್ರಧ್ವಜವನ್ನು ಹಾರಿದಂಥ ಕೀರ್ತಿ ನಮ್ಮ ಕರ್ನಾಟಕದೆಲ್ಲ ಇಡೀ ರಾಷ್ಟ್ರದಲ್ಲಿ ಮೆಚ್ಚುವಂಥ ಕೆಲಸವನ್ನು ದೇವೇಗೌಡರು ಮಾಡಿದರು. ಮುಖ್ಯಮಂತ್ರಿಗಳಾಗಿ ಅತಿ ಹೆಚ್ಚಿನ ಸೇವೆ ನೀರಾವರಿಗೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಅದು ಅಲ್ಲದೆ ನಮ್ಮ ಪಾಂಡವಪುರಕ್ಕೆ ಭಾಳ ಅಭಿಮಾನವುಳ್ಳವರು. ಪಾಂಡವಪುರದಲ್ಲಿ ನಮ್ಮ ನಾಯಕರಾದಂಥ ಸಿ ಎಸ್ ಪುಟ್ಟರಾಜರವರ ಮಾನಸ ಪುತ್ರರಂದೇ ಅವರು ನಮ್ಮ ಶಾಸಕರನ್ನ ಅಚ್ಚುಮೆಚ್ಚಿನ ಅವರ ಕುಟುಂಬದ ಒಬ್ಬ ಮಗನ ರೀತಿಯಲ್ಲಿ ನೋಡ್ಕೊಬಂದಂಥವರು. ಮಾನ್ಯ ದೇವೇಗೌಡರು ಪಾಂಡವಪುರಕ್ಕೆ ಅವಿನಾಭಾವ ಸಂಬಂಧ. ಒಬ್ಬ ಸಾಮಾನ್ಯ ಕಾರ್ಯಕರ್ತ ಒಂದು ಸಣ್ಣ ಕಾರ್ಯಗಳು ಮಾಡಿದ್ರು ಕೂಡ, ಉದಾಹರಣೆಗೆ ನಮ್ಮ ಚೆಲುವರಾಜು ಅವರು DG ಬ್ಯಾಂಕ್ ನಿರ್ದೇಶಕರು ನಮ್ಮ ತಿಮ್ಮೇಗೌಡರಿದ್ದಂಥ ಸಂದರ್ಭದಲ್ಲಿ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬರಬೇಕು ಅಂದರೂ ಕೂಡ ಅಂಥ ಸರಳವಾಗಿ ಬಂದ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾಯಿದ್ರು. ಅವರ ಸರಳತೆಯನ್ನು ನಾವು ಯಾರೂ ಕೂಡ ಅಲಗಳೆಯುವಂಥದ್ದಿಲ್ಲ. ಅದರಲ್ಲೂ ಕೂಡ ಸಿ ಎಸ್ ಪುಟ್ಟರಾಜ ಅಣ್ಣೇಗೌಡರಂತ ಇದ್ದಂಥ ಸಂದರ್ಭದಲ್ಲಿ ಇವ್ರನ್ನ ಗುರುತಿಸಿ ಇವ್ರನ್ನ ಶಾಸಕರು ಮಾಡಬೇಕು ಅಂತ B.Pharm ಅಂತ ಕೊಟ್ಟಂಥ ಕೀರ್ತಿ ದೇವೇಗೌಡರದು. ನಮ್ಮ ಪಾಂಡವಪುರಕ್ಕೆ ಅವಿನಾಭಾವ ಸಂಬಂಧಗಳವರಾಗಿದ್ದರು. ಅವರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ನೂರಾರು ವರ್ಷ ಅವರು ಬಾಳಿ ಈ ರಾಷ್ಟ್ರಕ್ಕೆ ಒಳ್ಳೆಯ ಹೆಸರನ್ನು ತರ್ತಾರೆ. ಅದರಲ್ಲೂ ಮೋದಿಯವರಿಗೆ ಭಾಳ ಅಚ್ಚುಮೆಚ್ಚಿನ ನಮ್ಮ ದೇವೇಗೌಡರ ಸಲಹೆಯನ್ನು ತೆಗೆದುಕೊಂಡು ಅವರು ಮಾಡ್ತಾಯಿದ್ರು. ಇವತ್ತು ಯಾರಾದರೂ ದೇವೇಗೌಡರು ಒಳ್ಳೆಯವರು ಮಾತಾಡಿದ್ದಾರೆ ಅಂದರೆ ಮೋದಿಯವರೊಬ್ಬರು ಬಿಟ್ಟರೆ ಅವರು ಬೇರೆ ಯಾರ ಬಗ್ಗೆಯೂ ಕೂಡ ಮಾತಾಡಿದವರಲ್ಲ. ಅಂಥ ಮಹಾನ್ ನಾಯಕರಿಗೆ ದೇವರು ಹೆಚ್ಚಿನ ರೀತಿಯಲ್ಲಿ ಆಯಸ್ಸು ಆರೋಗ್ಯ ಕೊಡಲಿ ಅಂತೇಳಿ ಬನ್ನಾರಿ ಅಮ್ಮನಲ್ಲಿ ಪ್ರಾರ್ಥಿಸಿ ನಾವೆಲ್ಲರೂ ಕೂಡ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀವಿ. ನಮಸ್ಕಾರ. ಇವತ್ತು ಈ ದೇಶ ಕಂಡ ಅಪ್ರತಿಮ ಪ್ರಧಾನಮಂತ್ರಿಗಳು 93ನೇ ವಯಸ್ಸಿನಲ್ಲೂ ರಾಜ್ಯಸಭಾ ಸದಸ್ಯರಾಗಿ ಈ ನಾಡಿನ ಬಗ್ಗೆ, ಈ ದೇಶದ ಬಗ್ಗೆ ಚಿಂತನೆ ಉಳ್ಳಂಥ ಅವ್ರನ್ನ ಇವತ್ತು ನಾವೆಲ್ಲ ಅವ್ರಿಗೆ ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊತಾ ಅವರ ಸೇವೆ ಇನ್ನೂ ಕರ್ನಾಟಕಕ್ಕೆ ಮತ್ತು ದೇಶಕ್ಕೆ ಇರಲಿ ಅಂತ. ಹಾಗೆ ಮಲ್ಲೇಶಣ್ಣರು ಹೇಳ್ತಾರೆ, ಇವತ್ತಿನ ಪ್ರಧಾನಮಂತ್ರಿಯವರ ಒಂದು ಯಶಸ್ಸಿನ ಹಿಂದೆ ಮಾನ್ಯ ದೇವೇಗೌಡರ ಒಂದು ಸಲಹೆ ಸಹಕಾರನೂ ಇವತ್ತು ಇರೋದನ್ನು ನಾವು ಮನಗಾಣ್ತಿದ್ದೀವಿ. ಅವ್ರಿಗೆ ಹೆಚ್ಚಿನ ಆಯಸ್ಸು ಆರೋಗ್ಯವನ್ನು ಕೊಡಲಿ ಅಂತ ಇವತ್ತು ಭಗವಂತನಲ್ಲಿ ನಾವು ಕೇಳ್ತೇವೆ.
ಬನ್ನಿ. ಎಲ್ಲ ಕಡೆ ನಿಂದೆ ಗುರು. ಸೋಮಣ್ಣ ಬಸ್ ಆ ಕಡೆ ಪೂರೈಸಿರುವಂತಹ ಕನ್ನಡ ನಾಡು ಕಂಡಂಥ ಮಹಾನ್ ರಾಜಕೀಯ ಮುತ್ಸದ್ದಿ ಮತ್ತು ಏಕೈಕ ಕನ್ನಡಿಗ ಭಾರತ ಪ್ರಧಾನಿಯಾಗಿದ್ದಂಥ ನಮ್ಮ ನಾಯಕರಾದಂಥ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಅಭಿಮಾನಿಗಳು, ಪುಟ್ಟರಾಜು ಅವರ ಎಲ್ಲ ಅಭಿಮಾನಿಗಳು ಮತ್ತು ಜನತಾದಳದ ಎಲ್ಲ ಕಾರ್ಯಕರ್ತರು ಸೇರಿ ಮತ್ತು NDA BJP ಎಲ್ಲ ಮುಖಂಡರುಗಳೆಲ್ಲ BJP ಕಾರ್ಯಕರ್ತರು ಎಲ್ಲರೂ ಸೇರಿ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಈ ಹಾಸ್ಪಿಟಲ್ನ ರೋಗಿಗಳಿಗೆ ಹಣ್ಣು ಹಂಪನ್ನು ವಿತರಿಸುವ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಹಾಗೆ ಎಚ್ ಡಿ ದೇವೇಗೌಡರ ಸಾಧನೆ ಬಗ್ಗೆ ಏನು ನಾವು ಇಲ್ಲಿ ಹೇಳೋದು ಬೇಕಿಲ್ಲ, ಎಲ್ಲರಿಗೂ ಗೊತ್ತಿದೆ. ಅವರು ಪ್ರಧಾನಿಯವರಾದಾಗ ಕರ್ನಾಟಕಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವ ಕೊಟ್ಟು ಇಲ್ಲಿ ಅನೇಕ ಕೆಲಸ ರೈಲ್ವೆಗಳಲ್ಲಿ, ರೈತರ ಕೃಷಿ ಇಲಾಖೆಯಲ್ಲಿ ಮತ್ತು ನೀರಾವರಿನಲ್ಲಿ ಅನೇಕ ಕೆಲಸಗಳು ಆಗಿವೆ. ಹಾಗೆ ದೇವೇಗೌಡರ ಒಂದು ನಾಯಕತ್ವದಲ್ಲಿ ಅನೇಕ ಜನ ರಾಜಕೀಯ ಜೀವನವನ್ನು ಕಟ್ಕೊಂಡಿದ್ದಾರೆ, ಅನೇಕ ಕಾರ್ಯಕರ್ತರು ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಅವರೆಲ್ಲರ ಅಭಿಮಾನ ಇವತ್ತು ಆ ಪುರುಷ ಸನ್ಮಾನ್ಯ ದೇವೇಗೌಡರು ಇನ್ನೂ ಹೆಚ್ಚಿನ ಕಾಲ ಬದುಕಿ ನಮ್ಮ ಅವ್ರಿಗೂ ಇನ್ನೂ ನಮ್ಮ ನಾಯಕತ್ವವನ್ನು, ಒಳ್ಳೆಯ ನಾಯಕತ್ವವನ್ನು ಕೊಡಲಿ, ಈ ನಾಡಿಗೆ ಮತ್ತು ದೇಶಕ್ಕೆ ಒಳ್ಳೆಯ ನಾಯಕತ್ವವನ್ನು ಕೊಡಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ. ಮೊದಲಿಗೆ ನಮ್ಮ ಕರ್ನಾಟಕದ ಏಕೈಕ ಪ್ರಧಾನಮಂತ್ರಿಗಳಾದ ಪೂಜ್ಯ ಎಚ್ ಡಿ ದೇವೇಗೌಡರ ಹುಟ್ಟುಹಬ್ಬಕ್ಕೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯ ಮೊದಲಿಗೆ ಶುಭಾಶಯನ ಕೋರುತ್ತಾ, ಇವತ್ತು ಈ ರಾಜ್ಯಕ್ಕೆ ದೇಶಕ್ಕೆ ಏನಾರ ಸಮಸ್ಯೆ ಬಂದರೆ ನಮ್ಮ ಪೂಜ್ಯ ದೇವೇಗೌಡರಾಜಿ ಇವತ್ತು ಅವರ ಸಲಹೆ ಸಹಕಾರ ಕೊಟ್ಟು ಬರ್ತಾ ಇದ್ದಾರೆ. ಉದಾಹರಣೆಗೆ ಕಾವೇರಿದು ಒಂದು ದೊಡ್ಡ ಸಮಸ್ಯೆ ಆದಾಗ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರೇ ದೇವೇಗೌಡರ ಪೂಜ್ಯ ಮನೆಗೆ ಹೋಗಿ ಅವರ ಸಲಹೆ ಸಹಕಾರ ತಗೊಂಡು ಅವತ್ತು 2014, 15, 16ರಲ್ಲಿ ಸಮಸ್ಯೆಯನ್ನು ಬಗೆಹರಿಸಿದ್ರು. ಹಾಗೆ ಯಾವುದೇ ದೇಶದಲ್ಲಿ ಯುದ್ಧ ಆಗ್ತಾ ಇದ್ರು ಈ ದೇಶದ ಪ್ರಧಾನಮಂತ್ರಿಗಳು ಪೂಜ್ಯ ನರೇಂದ್ರ ಮೋದಿಯವರು ದೇವೇಗೌಡರ ಸಲಹೆ ಸಹಕಾರ ತಗೋತಾ ಇದ್ದಾರೆ. ಇವತ್ತು ನಾವು ಅವ್ರ ದೇವರಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಮ್ಮಂಥ ಲಕ್ಷಾಂತರ ಯುವಕರ ಆಯುಸ್ಸು ಆರೋಗ್ಯನ ನಮ್ಮ ಪೂಜ್ಯ ದೇವೇಗೌಡರಿಗೆ ಕರುಣಿಸಿ ಇನ್ನೂ ಅವರು 100 ವರ್ಷ ಚೆನ್ನಾಗಿ ಬದುಕಿ ನಮ್ಮ ದೇಶಕ್ಕೆ, ರಾಜ್ಯಕ್ಕೆ ಅವರ ಸಲಹೆ ಸಹಕಾರ ಕೊಡಬೇಕು. ಜೊತೆಗೆ ನಮ್ಮ ಮಂಡ್ಯ ಜಿಲ್ಲೆಗೆ ಹೇಮಾವತಿ ನಾಲೆಯನ್ನು ಹರಿಸಿ ನಮ್ಮ 5-6 ತಾಲೂಕುಗಳಿಗೆ ಫುಲ್ಲು ನೀರಾವರಿ ಮಾಡಿ ನಮ್ಮ ಆರ್ಥಿಕ ಮತ್ತು ಕೃಷಿಲಿ ಒಂದು ಒಳ್ಳೆಯ ರೈತರಿಗೆ ಒಂದು ಒಳ್ಳೇದು ಮಾಡಿಕೊಟ್ಟಿದ್ದಾರೆ, ಅನುಕೂಲ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇವತ್ತು ವಿಶೇಷವಾಗಿ ಅವರ ಹುಟ್ಟುಹಬ್ಬದ ದಿನ ನಮ್ಮ ಪೂಜ್ಯ ಚಿಕ್ಕಪ್ಪನವರ ಪುಟ್ಟರಾಜಪ್ಪನವರು ಮಾಜಿ ಸಚಿವರು ಜೊತೆ ಅವರ ದೇವೇಗೌಡರ ಜೊತೆ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಎಲ್ಲರೂ